ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ. ಇವತ್ತು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದಾರಲ್ಲ, ಇದು ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಈ ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಅರ್ಧ ರಾತ್ರಿಲಿ ಕೇಕ್ ಕಟ್ ಮಾಡಿ ಕುಣಿದು ತಿನ್ನೋರಿಗೆ ಶುಭಾಶಯಗಳು ತಿಳಿಸ್ತೀನಿ. ನಾನು ಕೂಡ ನನ್ನ ಕುಟುಂಬದ ವತಿಯಿಂದ ಕೂಡ ಶುಭಾಶಯ ತಿಳಿಸ್ತೀನಿ ಅವ್ರಿಗೆ. ನಿಜವಾಗ್ಲೂ ಹೊಸ ವರ್ಷ ಅಂದ್ರೆ ನಮ್ಮ ಯುಗಾದಿ ಹಬ್ಬದ ನೋಡ್ರಿ. ಇವ್ರು ನೋಡ್ರಿ ಅರ್ಧ ರಾತ್ರಿಲಿ 12 ಗಂಟೆಗೆ ದೇವು ಓಡಾಡೋ ಸಮಯದಾಗ ಕೇಕ್ ಕಟ್ ಮಾಡಿ, ಯಾರು ಬಂಧು ಬಾಂಧವ್ರು ಯಾರೂ ಇಲ್ಲ, ಅದೇ ಫ್ರೆಂಡ್ಸ್ 4 ಮಂದಿ ಕುಣಿದವರು ಅವರೇ 4 ಜನ ಇದ್ದು ಮಾಡೋದು, ಅವರು ಆಚರಿಸುವ ಈ ಕ್ಯಾಲೆಂಡರ್ ಹೊಸ ವರ್ಷ ಆಚರಣೆ ಮಾಡ್ತಾರೆ. ಹಂಗೆ ಇದಕ್ಕೆಲ್ಲ ಶುಭಾಶಯಗಳು ತಿಳಿಸ್ತೀನಿ ಅಂತ ಹೇಳ್ತೀನಿ. ಹಾಗೆ ನಿಜವಾಗ್ಲೂ ನಮ್ಮ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ನೋಡ್ರಿ. ಆವತ್ತು ಬೇಗ ಎದ್ದೇಳ್ತೀವಿ, ಎಲ್ಲರೂ ಬೇಗ ಎದ್ದು ಬಂಧು ಬಾಂಧವರ ಜೊತೆ ಎಲ್ಲ ಕೂಡಿ ಎಣ್ಣೆ ಸ್ನಾನ ಮಾಡ್ತಾರೆ. ಎಲ್ಲ ಮನೆಯಲ್ಲಿ ಒಳ್ಳೆಯ ಅಡುಗೆ ಪದಾರ್ಥ ಮಾಡಿರ್ತಾರೆ. ಮತ್ತು ಎಲ್ಲರೂ ಸೇರಿ ಪ್ರೀತಿ ಪ್ರೇಮದಿಂದ ದೊಡ್ಡವರಿಗೆ ಸಣ್ಣವರಿಗೆ ಬೇವು ಬೆಲ್ಲ ನೋಡಿರಿ. ಸಂಸ್ಕೃತ ಹೇಗೆ ನಮ್ಮ ಹಿಂದೂ ಪದ್ಧತಿ ಪ್ರಕಾರನ ನಮ್ಮ ಬುನಾದಿಯಿಂದನೇ ಹೇಗೆ ಬಂದೈತೆ ನೋಡಿರಿ. ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಬಂಧು ಬಾಂಧವರ ಜೊತೆ ಆರಾಮಾಗಿ ಆ ಸಂತೋಷದಿಂದ ಕಳೆದು, ಮತ್ತು ಬೇವು ಬೆಲ್ಲ ನೋಡಿರಿ, ಬೇವು ಬೆಲ್ಲ ಅದು ತಿಳಿಸೇ ಬಿಟ್ಟಾರೆ ಅದರಲ್ಲೇ. ಯುಗಾದಿ ಬೇವೂ ಐತಿ, ಬೆಲ್ಲ ಅಂದ್ರೆ ಕಹಿನೂ ಐತಿ, ಸಿಹಿನೂ ಐತಿ. ಅಂದರೆ ಇದೆರಡನ್ನು ಬಳಸ್ಕೊಂಡು ಚೆನ್ನಾಗಿ ಸರಿಯಾಗಿ ಸಮನಾಗಿ ಬಳಸ್ಕೊಂಡು ಆನಂದವಾಗಿರ್ರಿ ಅಂತ ಮೊದಲೇ ಹೇಳಿಬಿಟ್ಟಾರೆ ನಮಗೆ. ಹಾಗಾಗಿ ಇದು ಆ ಥರ ಆಚರಣೆ ಮಾಡೋದು ಹೊಸ ಹಬ್ಬ. ಮತ್ತು ಹಿರಿಯರಿಗೆ ವಂದಿಸಿ ಕಿರಿಯರಿಗೆ ಆಶೀರ್ವಾದ ಮಾಡ್ತಾ ಹೊಸ ವರ್ಷಕ್ಕೆ ಅದನ್ನು ಪ್ರೀತಿ ಪ್ರೇಮದಿಂದ ಎಲ್ಲರ ಜೊತೆ ಮಿಂಗಲಾಗಿ ಹಬ್ಬ ಮಾಡ್ತೀವಿ ಇನ್ನೂ ಕೂಡ. ಮತ್ತು ನಮ್ಮ ಸಂಕಲ್ಪನೂ ಏನಾಗಿರ್ತದವ ಆಗಿರ್ಬೇಕಂದ್ರೆ ಇನ್ನೊಬ್ಬರ ಮನಸ್ಸು ನೋಯಿಸ್ಬಾರ್ದು. ಹೇಗಿರ್ಬೇಕಂದ್ರೆ ನಾನು ಆನಂದವಾಗಿರಬೇಕು, ನನ್ನ ಸುತ್ತಮುತ್ತಲಿನ ಎಲ್ಲರ ಜನರು ಕೂಡ ಆನಂದವಾಗಿರ್ಬೇಕು ಅನ್ನೋ ಸಂಕಲ್ಪ ಹೊಂದಬೇಕು ನಾವು. ಹೊಸ ವರ್ಷಕ್ಕೆ ಏನು ಬಿಡ್ತಾರೆ ಎಲ್ಲರೂ ಏನೇನು ಬಿಡ್ತಾರೆ, ನಾನು ಇವತ್ತು ಕುಡಿಯೋದಿಲ್ಲಪ್ಪ, ಇವತ್ತು ನಾನು ವಾಕಿಂಗ್ ಹೋಗ್ತೀನಿ, ಒಂದೊಂದು ದೊಡ್ಡ ಸಂಕಲ್ಪಗಳು ಹಂಗೆ ಮಾಡ್ಕೋತಾರೆ. ಇಲ್ಲ, ಏನು ಮಾಡ್ಬೇಕಂದ್ರೆ ನಾನು ಆನಂದವಾಗಿ ಇನ್ನೊಬ್ಬರನ್ನು ಆನಂದವಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಸಂಕಲ್ಪನ ಹೊಂದಬೇಕು. ಈ ಹೊಸ ವರ್ಷ ಈ ಥರ ಹೊಸದಾಗಿ ಇರಬೇಕು. ನಮ್ಮ ಹೊಸದಾಗಿ ಪ್ರಾರಂಭಿಸೋಣ ಅಂತ ಹೇಳ್ತಾ, ನಾನು ಆನಂದವಾಗಿ ನನ್ನ ಸುತ್ತಮುತ್ತಲಿನ ಎಲ್ಲರ ಜನರು ಕೂಡ ಆನಂದವಾಗಿರಲಿ ಅಂತ ಬಯಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಳುಗಿಸ್ತೀನಿ. ಥ್ಯಾಂಕ್ ಯು ಹೇಳ್ತೀನಿ ಎಲ್ಲರಿಗೂ ಕೂಡ. ಹೊಸ ವರ್ಷದ ಮತ್ತೆ ಕುಡಿದು ತಿಂದು ಕುಪ್ಪಳಿಸುವ ಜನಗಳಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.